ಸದ್ಯ ಅಜ್ಞಾತ ಸ್ಥಳದಿಂದ ಅರೆಸ್ಟ್ ಆಗೋಕ್ಕೂ ಮೊದಲು ಮುನಿರತ್ನ ವಿಡಿಯೋನ ರಿಲೀಸ್ ಮಾಡಿದ್ರು. ಸೊ ಏನ್ ಮಾತನಾಡಿದ್ರು? ಅಜ್ಞಾತ ಸ್ಥಳದಿಂದ ಮುನಿರತ್ನ ವಿಡಿಯೋ ಬಿಡುಗಡೆ. ತಮ್ಮ ವಿರುದ್ಧ ಎಫ್ಐಆರ್ಗೆ ಶಾಸಕ ಮುನಿರತ್ನ ಪ್ರತಿಕ್ರಿಯಿಸಿದ್ರು. ಅರೆಸ್ಟ್ ಆಗೋಕ್ಕೂ ಮೊದಲು ನನ್ನ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದದ್ದು. ಯಾರು ಕೂಡ ಎಸ್ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಪಿಕೊಳ್ಳುವಂತ ಸಾಚಾ ರಾಜಕಾರಣಿ ಯಾರೂ ಇಲ್ಲ. 15 ವರ್ಷದಿಂದ ನನ್ನ ಮೇಲೆ ಯಾವೊಬ್ಬ ಗುತ್ತಿಗೆದಾರ ಆರೋಪಿಸಿಲ್ಲ. ಲೋಕಸಭಾ ಚುನಾವಣೆ ಬಳಿಕ ನನ್ನ ಮೇಲೆ ಬಹಳಷ್ಟು ಸಂಚು ನಡೆದಿದೆ. ಯಾಕೆ ಗೊತ್ತಿಲ್ಲ. ಅದಕ್ಕೆ ಮುನಿರತ್ನ ಅವ್ರು ಏನಾದ್ರು ಮಾಡಿದ್ರಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ವಲ್ಲ. ದೂರು ಕೊಟ್ಟ ವ್ಯಕ್ತಿ 7 ರಿಂದ 8 ವರ್ಷದಿಂದ ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದ. ಯಾವತ್ತೂ ದೂರು ಕೊಡದವ ಇವತ್ತು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಅಕ್ರಮ ಸಂಬಂಧ ಪತ್ರ ಬರೆದಿದ್ದೆ. ತಿಂಗಳಿಗೆ 15 ಲಕ್ಷ ಅಕ್ರಮ ಆಗ್ತಾ ಇರೋದು ಕಂಡು ತನಿಖೆಗೆ ಕೂಡ ಆಗ್ರಹಿಸಿದ್ದೆ. ಯಾವಾಗ ಪತ್ರ ಬರುತ್ತೋ ಆಗಿಂದ ನನ್ನ ಮೇಲೆ ಷಡ್ಯಂತ್ರ ಆಗ್ತಾ ಇದೆ. ದಲಿತ ಸಮುದಾಯದ ಜೊತೆ ಇದ್ದವರನ್ನ ಬಳಸಿಕೊಂಡು ನನ್ನ ಮೇಲೆ ಒಳಸಂಚನ್ನ ರೂಪಿಸಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಕೆಟ್ಟದ್ದು ಬಗೆಯುವಂತಹ ಕೆಟ್ಟವ ನಾನವನಲ್ಲ ಅಂತ ಹೇಳ್ತಾ ಇದ್ದಾರೆ ಮುನಿರತ್ನ. ಇವತ್ತು ಯಾರ ಧ್ವನಿಯನ್ನ ಬೇಕಾದ್ರೂ ಎಡಿಟ್ ಮಾಡಬಹುದು. ನನ್ನ ಮೇಲೆ ದೂರು ಕೊಟ್ಟು ಜೈಲಿಗೆ ಕಳಿಸಬೇಕು ಅಂತ ಷಡ್ಯಂತ್ರ ಹೂಡಿದ್ದಾರೆ. ಡಿಕೆ ಸುರೇಶ್ ಸೋಲಿನ ಬಳಿಕ ಜಾಯಿಂಟ್ ಆಪರೇಷನ್ ಮಾಡಿದ್ರು ಅಂತ ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಮುನಿರತ್ನ. ಅದು ಅರೆಸ್ಟ್ ಆಗೋಕ್ಕೂ ಮೊದಲು. ಯಾವ ರಾಜಕಾರಣಿಯೂ ಮಾಡಿರೋ ತಪ್ಪನ್ನ ಫಸ್ಟ್ ಪಾಯಿಂಟು ನಾನು ಮಾಡಿದ್ದೀನಿ ಅಂತ ಒಪ್ಕೊಂಡಿಲ್ಲ. ಆ ಆಡಿಯೋ ಡಿಲೀಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಅಂತ ಹೇಳೋದಕ್ಕೆ ಮುನಿರತ್ನ ಅವರೇನು FSL ತಜ್ಞರು ಅಲ್ಲ. ಕೇಳಿಸ್ಕೊಳ್ಳೋಣ ಏನ್ ಮಾಡಿದ್ರು, ಏನ್ ಮಾತನಾಡಿದ್ದಾರೆ ಮುನಿರತ್ನ ಅಂತ ಹೇಳಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾಜಿ ಸಂಸದರು ಡಿಕೆ ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್ ಜಿ, ಸದ್ಯ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಅಟ್ರಾಸಿಟಿ ಪ್ರಕರಣದಲ್ಲಿ. ಅವ್ರು ಹೇಳ್ತಾ ಇದ್ರು ಜಂಟಿ ಆಪರೇಷನ್ ಅಂತ ಹೇಳಿ. ಏನ್ ಹೇಳ್ತೀರಿ ನೀವು? ನೋಡಿ, ಇದು ಅವರ ಆರೋಪ ಏನಿದೆ, ಆರೋಪ ಕೇವಲ ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥದ್ದು. ಈ ವಿಚಾರಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಬಹುಶಃ ರಾಜಕೀಯವಾಗಿ ನನ್ನ ಹೆಸರನ್ನ ತಗೋತಾರೆ ಅಂತಂದ್ರೆ ಬಹಳ ಸಂತೋಷ. ಒಟ್ಟಾರೆ ಇವತ್ತು ಒಕ್ಕಲಿಗ ಸಮಾಜ ಮತ್ತು ದಲಿತ ಸಮಾಜಕ್ಕೆ ಅವರೇನು ಕೆಟ್ಟದಾಗಿ ಬಹಳ ತುಚ್ಛವಾಗಿ ನಡ್ಕೊಂಡು ಹೇಳಿಕೆಗಳನ್ನ ಮಾಡಿದ್ದಾರೆ. ಮಾತನಾಡುವಂತ ಸಂದರ್ಭದಲ್ಲಿ ಬಹಳ ಕೆಟ್ಟದಾಗಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮೇಲೆ ಯಾವ ರೀತಿಯಾದಂತ ತಾಯಿ ಸಮಾಧಾನರಾದಂತವ್ರನ್ನ ಯಾವ ರೀತಿ ಮಂಚಕ್ಕೆ ಬನ್ನಿ ಅಂತ ಕರೆಯಂತ ಕಳಿಸ್ಕೊಡಿ ಅಂತ ಹೇಳಿ ತಿಳಿಸಿದ್ದಾರೆ. ಇದೆಲ್ಲವೂ ಕೂಡ ಅಸಹ್ಯ ಪಡುವಂತದ್ದು. ಇಂಥ ಒಂದು ಹೇಳಿಕೆಗಳನ್ನ ನೀಡಿರ್ತಕ್ಕಂಥದ್ದಕ್ಕೆ ಅವರಿಗೆ ಪಕ್ಷ ಅವ್ರಿಗೆ ಏನು ಭಾರತೀಯ ಜನತಾ ಪಕ್ಷದ ನಾಯಕರು ಅದ್ರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಸರ್ಕಾರ ಕೂಡ ಇಂಥವ್ರನ್ನ ಯಾವ ರೀತಿ ಮಾಡಬೇಕು, ಏನು ಕ್ರಮ ತಗೋಬೇಕು ಅನ್ನೋದನ್ನ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಸರ್, ಈಗ MP ಎಲೆಕ್ಷನ್ ಸೋತ್ ಮೇಲೆ ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅವರು. ನೋಡ್ರಿ, ನನ್ನ ಮೇಲೆ ನೆನ್ಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣ ನಡೆಯೋದಿಲ್ಲ. ಅವ್ರಿಗೇನು ರಕ್ಷಣೆ ಸಿಗೋದಿಲ್ಲ. ನನ್ನ ಹೆಸರು ಹೇಳಿದ್ರೆ ಅವ್ರಿಗೆ ಏನಾರ ಒಳ್ಳೇದಾಗ್ಬೋದು ಅಂತ ಅವ್ರು ಹೇಳ್ತಾರೆ. ನಾನ್ ಕೇಳೋದಿಷ್ಟೇ, ನೀವು ಆಡಿರೋ ಮಾತುಗಳನ್ನ ಜನ ಕೇಳಿದ್ದಾರೆ. ನಿಮ್ಮ ಎಲ್ಲ ನಿಮ್ಮ ಮನಸ್ಸಿನ ಮನದಾಳದ ಮಾತುಗಳು ಏನಿದೆ, ಯಾವ ರೀತಿಯಾಗಿ ಒಕ್ಕಲಿಗ ಸಮಾಜವನ್ನ, ದಲಿತ ಸಮಾಜವನ್ನ ಯಾವ ರೀತಿಯಾಗಿ ನೀವು ಸಂಬೋಧನೆ ಮಾಡಿದಿರಿ, ಹೆಣ್ಣು ಮಕ್ಕಳ ಬಗ್ಗೆ ನಿಮ್ಗಿರ್ತಕ್ಕಂತ ಕೀಳರಿಮೆ ಏನು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ನಾನು ದಯವಿಟ್ಟು ಮಾಧ್ಯಮದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ ಕೈಲಿ ಅದನ್ನ ಸ್ಪಷ್ಟವಾಗಿ ತೋರ್ಸ್ಲಿಕ್ಕೆ ಸಾಧ್ಯ ಆಗ್ಲಿ ಅನ್ನೋ ಕಂಟೆಂಟ್ ಆದ್ರೂ ಕೂಡ ಏನು ಇವ್ರು ಪ್ರಚಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ರಾಜ್ಯದ ಜನರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಯಾವ ರೀತಿಯಾದಂತ ಮಾತುಗಳನ್ನ ಸಂಬೋಧನೆ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲ ಒತ್ತಾಯ ಮಾಡ್ತೇನೆ. ಸರ್, ಖಂಡಿತ. ಈಗ ಅವರು ಎಷ್ಟು ಕೆಟ್ಟದಾಗಿ ಮಾತನಾಡಿದ್ದಾರೆ, ಅದರಲ್ಲೂ ಹೆಣ್ಮಕ್ಳಂತೂ ಕೇಳಕ್ಕೆ ಆಗಲ್ಲ ಬಿಡಿ. ನಾವೇ ಒಂದ್ ಕ್ಷಣ ಅವ್ರು ಏನ್ ಮಾತನಾಡಿದಾರೆ ಅಂತಂದ್ರೂ ಕೇಳಿಸ್ಕೊಳ್ಳೋಣ ಅಂದ್ರೆ ನಮಗೂ ಅಸಹ್ಯ ಆಗತ್ತೆ. ಅಟ್ ದ ಸೇಮ್ ಟೈಮ್ ಒಬ್ಬ ಶಾಸಕನಾಗಿ ಜಾತಿ ನಿಂದನೆ ಮಾಡೋದು, ಎಲ್ಲಾ ಜಾತಿಯವರು ಸೇರಿನೇ ಮತ ಹಾಕೋದಲ್ವಾ ಸರ್? ನೋಡಿ, ಅದು ಜನ ತೀರ್ಮಾನ ಮಾಡ್ಬೇಕು. ಜನರಿಗೆ ಅದನ್ನ ನಾನು ಬಿಡ್ತೇನೆ. ಬಟ್ ನನ್ನ ಅಭಿಪ್ರಾಯ, ಇಂಥವ್ರು ಒಂದು ಏನು ಈ ವ್ಯವಸ್ಥೆನಲ್ಲಿ, ಏನು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇಂಥವ್ರನ್ನು ಕೂಡ ನಾವು ಏನ್ ನೋಡ್ತಾ ಇದೀವಿ. ಬಹುಶಃ ಇದಕ್ಕೆ ಕೊನೆ ಆಡ್ಬೇಕಾದ್ರೆ
ಒಂದಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಸರ್, ಜೊತೆಗೆ ಒಂದಷ್ಟು ಜನ ಕಾರ್ಪೊರೇಟರ್ಗಳು ಕೂಡ ಬಹಳ ನೋವು ತೋಡ್ಕೊಳ್ತಾ ಇದ್ರು. ಅಯ್ಯೋ, ಹಿಡ್ಕೊಂಡು ಹೊಡಿತಾರೆ, ಲಂಚ ₹1 ಕಮ್ಮಿ ಆದ್ರೂ ಕೂಡ ಬಿಡೋದಿಲ್ಲ, ಮೊಬೈಲ್ ಕಿತ್ಕೊಂಡು ಹೊಡಿತಾರೆ ಅಂತೆಲ್ಲ ಹೇಳ್ತಾ ಇದ್ರು ಸರ್. ಅದು ಎಲ್ರಿಗೂ ಕೂಡ ಗೊತ್ತು. ಹಿಂದೆ ಮಹಿಳೆಯರ ಮೇಲೆ ಯಾವ ರೀತಿ ಇವರು ಕಾರ್ಪೊರೇಟರ್ಗಳನ್ನ ಯಾವ ರೀತಿ ಮಾಡಿದ್ದಾರೆ, ಕಾರ್ಪೊರೇಟರ್ಗಳ ಹೆಣ್ಮಕ್ಳುಗಳನ್ನ ಯಾವ ರೀತಿ ನಡ್ಸ್ಕೊಂಡಿದ್ದಾರೆ, ಒಕ್ಕಲಿಗ ಹೆಣ್ಣು ಮಕ್ಳುಗಳನ್ನ ಯಾವ ರೀತಿ ನಡ್ಸ್ಕೊಂಡಿದ್ದಾರೆ, ಯಾವ ದೂರುಗಳಾಗಿತ್ತು, ಯಾವ ರೀತಿ ಅವರನ್ನ ಹೆದರಿಸಿ ರಾಜಕೀಯವಾಗಿ ಬಳಸ್ಕೊಂಡ್ರು, ಬೇರೆ ಬೇರೆ ರೀತಿ ಅಂತಕ್ಕಂಥ ಎಲ್ಲವನ್ನೂ ಕೂಡ ಇದೆ. ಸೊ ನಾನು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಬಹುಶಃ ಆ ವಿಚಾರವನ್ನ ಮಾತಾಡೋದು ಕೂಡ ಒಂದು ಅಸಹ್ಯ. ಸೊ ಇಂಥವ್ರ ಏನು ವಿಚಾರಗಳಿದೆ, ಈ ವಿಚಾರದ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು. ಯಾವುದೇ ಪಕ್ಷ ಆಗ್ಲಿ ಕೂಡ ಇವತ್ತು ಏನು ಈ ದಲಿತ ಸಮಾಜದ ವಿರುದ್ಧ ಈ ರೀತಿ ಅವಹೇಳನಕಾರಿಯಾದಂತಹ ಮಾತುಗಳನ್ನ, ಅಸಹ್ಯವಾದಂತಹ ಮಾತುಗಳನ್ನ, ಒಕ್ಕಲಿಗ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ಆಡಿರ್ತಕ್ಕಂತ ಒಂದು ಮಾತುಗಳು, ಬಹುಶಃ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕು. ಸಮಾಜ ಇದನ್ನ ಬಹಳ ಎಚ್ಚರಿಕೆಯಿಂದ ಇಂಥವ್ರನ್ನ ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ. ಸುರಿ ಸರ್, ಒಂದ್ ಮಾತು, ಇವಾಗ ಚಲುವರಾಜ್ ಅವರು ಧೈರ್ಯವಾಗಿ ದೂರ್ ಕೊಟ್ಟಿರೋದ್ರಿಂದ, ಮುನಿರತ್ನ ಅವರಿಂದ ಬೇರೆ ಬೇರೆ ಪ್ರಕರಣಗಳಾಗಿದ್ರೆ ಅಥವಾ ಬೇರೆ ಯಾರಾದ್ರೂ ಈ ರೀತಿ ಸಂತ್ರಸ್ತರಿದ್ರೆ ಅವರು ದೂರ್ ಕೊಡೋದಕ್ಕೆ ಮುಂದೆ ಬರುವಂತ ಸಾಧ್ಯತೆಗಳಿದೆ ಅನ್ಸುತ್ತಾ ನಿಮ್ಗೆ? ಆದ್ರೆ ಧೈರ್ಯ ಮಾಡ್ತಾರೆ ಈಗ ಅಂತ ಅನ್ಸುತ್ತಾ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಏನ್ ವಿಚಾರಗಳಿದೆ, ಏನು ಎತ್ತ ಅಂತ ಹೇಳಿ. ಸೊ ಒಟ್ಟಾರೆ ಯಾರೇ ಆದ್ರೂ ಕೂಡ ಮುಂದೆ ಬಂದು ಇಂಥವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ರೈಟ್ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದಷ್ಟು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಮಾತುಗಳಾಗಿತ್ತು. ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತನಾಡಿದ್ದಾರೆ, ಕೆಟ್ಟ ಕೊಳಕ ಮಾತನಾಡಿದ್ದಾರೆ. ಅವರು ರೌಡಿಸಮ್ ಮಾಡ್ತಾ ಇದ್ರು ಅಥವಾ ಹೊಡೆದ್ರು ಬಡದ್ರು, ಲಂಚಕ್ಕೋಸ್ಕರ ಬೇಡಿಕೆ ಇಡ್ತಾ ಇದ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದ್ದಂಥ ವಿಚಾರವೇ. ಇಂಥವ್ರಿಗೆ ತಕ್ಕ ಶಾಸ್ತಿ ಆಗಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ಕ್ಷಮೆ ಅನ್ನೋದಿಲ್ಲ. ಒಕ್ಕಲಿಗ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡಿದ್ದಾರೆ, ದಲಿತ ಸಮುದಾಯದ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡಿದ್ದಾರೆ, ಎಷ್ಟು ಕೊಳಕು ಭಾಷೆಗಳನ್ನು ಬಳಸಿದ್ದಾರೆ, ಕೇಳಲಿಕ್ಕೂ ಕೂಡ ಅಸಹ್ಯ ಆಗುತ್ತೆ ಆ ಮಾತುಗಳನ್ನು.